ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೇಟ್ ಆಗ್ತಿದೆ, ಸಾರಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ. ಸೊ ಇವತ್ತು ನನ್ನ ಸಿಸ್ಟರ್ನ ಅವ್ರ ಗಂಡನ ಮನೆಗೆ ಹೋಗೋ ವ್ಲಾಗ್ನ ನೀವು ವಿಡಿಯೋದಲ್ಲಿ ನೋಡ್ತೀರಿ. ಸೊ ಎಲ್ಲರೂ ಕೂಡ ತುಂಬಾ ಎಮೋಷ್ನಲ್ ಆಗಿದ್ವಿ. ಆವಾಗ ಅಷ್ಟೊಂದು ಗೊತ್ತಾಗಿರಲಿಲ್ಲ, ವಿಡಿಯೋದಲ್ಲಿ ನೋಡಬೇಕಾದ್ರೆ ಇನ್ನೂ ಜಾಸ್ತಿ ಎಮೋಷ್ನಲ್ ಆಗಿಬಿಟ್ಟಿದ್ದೆ ನಾನಂತೂ. ಇವಾಗ ಎಲ್ಲ ಆಲ್ಮೋಸ್ಟ್ ಆಯಿತು ಶಾಸ್ತ್ರಗಳೆಲ್ಲ. ಇವಾಗ ಅಪ್ಪ ಅಮ್ಮನಿಗೆ ಹಾಗೆ ದೊಡ್ಡವರೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಅವ್ರ ಕಡೆ ಈ ಥರ ಆಶೀರ್ವಾದ ಮಾಡ್ತಾರಂತೆ. ನಮ್ಮ ಕಡೆ ಆದರೆ ನಾವು ಎಲ್ಲರಿಗೂ ಎಲೆಡಿಕೆ ಕೊಟ್ಬಿಟ್ಟು ಆಶೀರ್ವಾದ ತಗೋತೀವಿ. ಇವ್ರ ಕಡೆ ಈ ಥರ ಪುರೋಹಿತರೆ ನಿಂತ್ಕೊಂಡು ಅಕ್ಷತೆ ಕೊಟ್ಬಿಟ್ಟು ಈ ಥರ ಆಶೀರ್ವಾದ ಮಾಡಿಸ್ತಾ ಇದ್ದಾರೆ. ಬನ್ನಿ, ಹೇಗಿರುತ್ತೆ ಇವತ್ತಿನ ವ್ಲಾಗ್ ಅಂತ ನೋಡ್ಕೊಂಡು ಬರೋಣ. ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬ ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ಆದಷ್ಟು ಬೇಗ ಆ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಸಿಸ್ಟರ್ ಮನೆಗೆ ಬಂದ ಮೇಲೆ ನಾನು ಹೋಗಿ ಪ್ಲ್ಯಾನ್ ಮಾಡಿಕೊಂಡು ಒಂದಿನ ಆ ವಿಡಿಯೋ ಕೂಡ ಮಾಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹನ್ನೊಂದು ಸಾವಿರ 4 ಸಾವಿರ ನಮ್ಮ ಆಂಟಿ ನೋಡಿ ಗಾಯ್ಸ್, ದೃಷ್ಟಿ ತೆಗಿತಾ ಇದೆ, ದೃಷ್ಟಿ ಆಗ್ಬಿಟ್ಟಿದೆ ಅಂತ. ಥ್ಯಾಂಕ್ ಯು ಆಂಟಿ. ಎಲ್ಲರೂ ಮನೆಗೆ ಮಾತಾಡ್ಬೇಕು. ಊಟ ಮಾಡಿದ್ರಾ? ಚೆನ್ನಾಗೈತೆ ನನ್ನ ಸೀರೆ ಚೆನ್ನಾಗಿ ಕಾಣಿಸ್ತಿದ್ದೀರಾ? ಸರಿ, ಊಟ ಮಾಡ್ರಿ. ಊಟ ಮಾಡಲಿಲ್ವ ಇನ್ನ? ಅಷ್ಟು ನಿಧಾನ ಕೊಡ್ಬೇಕು, ಆಮೇಲೆ ಬಿದ್ದೋಗ್ಬಿಡ್ತೀರಾ. ಮಿನಿ ಹಾಯ್ ಮಾಡು, ಬರೀ ಹಾಯ್ ಮಾಡು, ಏನು ಮಾತಾಡ್ಬೇಡ ನೀನು. ಬೇಬಿ, ಏನು ಆಟಾಡ್ತಿದ್ದೀರಾ ನೀವು? ಮಾಡ್ಬೇಕು. ನಿಖಿ ಮಾಡ್ದ ಎದು ಬತ್ತಾನಂತೆ ಬಿಡಿ. ಮದುವೆ ಎಲ್ಲ ಮುಗೀತು. ಇವತ್ತು ಕೂಡ ಆ್ಯಸ್ ಯೂಶುವಲ್ ಲೇಟ್. ಎಲ್ಲರದು ಆದಮೇಲೆ ಲಾಸ್ಟಲ್ಲಿ ಊಟಕ್ಕೆ ಹೋಗಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ತಮ್ಮಂಗಂತೂ ಎಲ್ಲ ಕ್ರೆಡಿಟ್ಸ್ ಹೋಗುತ್ತೆ, ಅವನೇ ಮಾಡಿಸಿದ್ದು ಅಡುಗೆ ಎಲ್ಲ. ಲಾಸ್ಟ್ ಟೈಮ್ ಎಂಗೇಜ್ಮೆಂಟಲ್ಲೂ ಕೂಡ ಅವರೇ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಬಟ್ ನಾವು ಊಟ ಮಾಡೋ ಅಷ್ಟರಲ್ಲಿ ಎಲ್ಲ ಆರೋಗ್ಬಿಟ್ಟಿತ್ತು. ಅದೊಂದು ಮೈನಸ್ ಪಾಯಿಂಟ್ ಆಗಿತ್ತಷ್ಟೇ. ಸೊ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಿದ್ವಿ. ನೈಟ್ ಅಂತೂ ಮಾಡೋಕ್ಕಾಗಿಲ್ಲ, ಅವರೇ ಬೇರೆ ನಾನೇ ಬೇರೆ. ಸೊ ಮಾರ್ನಿಂಗ್ ಆದರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಇವಾಗೆಲ್ಲ ಊಟ ಮಾಡ್ತಾಯಿದ್ವಿ. ಸೊ ಎಲ್ಲ ಚೆನ್ನಾಗಾಯಿತು. ಇವಾಗ ಫೈನಲಿ ಸೌಮ್ಯ ಅವ್ರ ಗಂಡನ ಮನೆಗೆ ಅಫಿಷಿಯಲಾಗಿ ಹೋಗ್ತಾ ಇದ್ದಾಳೆ. ನನಗೇನು ಅಷ್ಟೊಂದು ಹೊಸ್ದು ಅಂತ ಅನಿಸಿಲ್ಲ, ಬಿಕಾಸ್ ತುಂಬ ವರ್ಷದಿಂದ ಗೊತ್ತಿತ್ತಲ್ಲ, ಅದಕ್ಕೋಸ್ಕರ. ಸೊ ಆದರೂ ಲಾಸ್ಟಲ್ಲಿ ಮಾತ್ರ ಜಾಸ್ತಿ ಎಮೋಷ್ನಲ್ ಆಗಿಬಿಟ್ಟೆ. ಅದಕ್ಕೆ ಮುಂಚೆ ನನಗೇನು ಹೊಸ ಫೀಲಿಂಗ್ ಥರ ಅನಿಸ್ತಾನೆ ಇರಲಿಲ್ಲ. ಯಾವಾಗಲೂ ನಾವು ಸಿಗ್ತಾನೆ ಇರ್ತೀವಿ, ಆ್ಯಂಡ್ ಬೆಂಗಳೂರಲ್ಲೇ ಇರೋದಲ್ವ, ನಮಗೆ ಯಾವಾಗ ಬೇಕು. ಆ್ಯಂಡ್ ನಾನು ಮದುವೆಯಾಗಿ ಹೋಗಿದ್ನಲ್ಲ, ಅದು ಒಂದು ಮೈನಸ್ ಪಾಯಿಂಟ್ ಅನಿಸುತ್ತೆ. ಆವಾಗಲೇ ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ, ಅದಕ್ಕೋಸ್ಕರ. ಸೊ ಇವಾಗ ಬನ್ನಿ, ಇನ್ನು ಸ್ವಲ್ಪ ಲಾಸ್ಟಲ್ಲಿ ಶಾಸ್ತ್ರಗಳಿದೆ, ಅದನ್ನು ಕೂಡ ಮಾಡ್ತಾಯಿದ್ದಾರೆ, ನೋಡ್ಕೊಂಡು ಬರೋಣ. ಆ್ಯಂಡ್ ನಾನೇ ಫೇಸ್ನ ಆಲ್ರೆಡಿ ಫೇಸ್ ಮಾಡಿರೋದ್ರಿಂದ ನನಗೇನು ಅದು ಹೊಸ್ದು ಅನಿಸಿಲ್ಲ. ಬಟ್ ಸೌಮಿಂಗ್ ಇದೆಲ್ಲ ಹೊಸ್ದು. ಅವಳಿಗಂತೂ ಅಂದರೆ ಕಂಪ್ಲೀಟ್ಲಿ ಇವಾಗ ಅಪ್ಪ ಅಮ್ಮನ್ನ ಬಿಟ್ಟು ನಾವು ಸಪರೇಟಾಗಿ ನಮ್ಮದೇ ಒಂದು ಪ್ರಪಂಚನ ಸೃಷ್ಟಿ ಮಾಡಬೇಕು. ಅವಳಿಗೆ ಎಲ್ಲ ಹೊಸ್ದಾಗೇ ಇರುತ್ತೆ. ಅವಳಿಗೆ ಯಾವ ಥರ ಫೀಲಿಂಗ್ ಇತ್ತು ಅಂತ ನಾನು ಕೇಳೋಕ್ಕೆ ಹೋಗಿಲ್ಲ. ಅವಳಿಗಂತೂ ಸಖತ್ ಬೇಜಾರಾಗಿತ್ತು. ಅವಳೇನು ಹೇಳ್ಕೊತಾ ಇರಲಿಲ್ಲ, ಬಿಕಾಸ್ ತುಂಬ ನೈಟೆಲ್ಲ ಕೂಡ ನಿದ್ದೆ ಇರಲಿಲ್ಲ ಅಲ್ವಾ. ಅವಳಿಗೆ ಏನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೂ ಗೊತ್ತಾಗಿಲ್ಲ. ಅದಾದಮೇಲೆ ತುಂಬಾ ನೋವು ಪಟ್ಟಿದ್ಲು ನಾವು ಅವಳನ್ನ ನೋಡ್ಕೊಬರಕ್ಕೆ ಹೋದಾಗ. ಸೊ ಇವಾಗ ಅಷ್ಟೇ, ಎಲ್ಲರಿಗೂ ಎಲೆ ಅಡಿಕೆ ಕೊಟ್ಟು ಆಶೀರ್ವಾದ ತೊಗೊಂಡು, ನಮ್ಮ ಅಪ್ಪ ಕಡೆ ಅಮ್ಮ ಕಡೆ ಎಲ್ಲರೂ ದೊಡ್ಡೋರು ಇರ್ತಾರಲ್ಲ
ಅವ್ರಿಗೆಲ್ಲ ಆಶೀರ್ವಾದ ತಗೊಂಡು ಎಲ್ಲರಿಗೂ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಹೋಗೋದಷ್ಟೇ. ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ತುಂಬ ಎಮೋಷ್ನಲ್ ಮೂಮೆಂಟ್ ಇದೆ. ನನ್ನ ತಮ್ಮ ಒಬ್ಬ ಇದ್ದಾನೆ, ಅವನ ಬಗ್ಗೆ ಕೂಡ ಹೇಳ್ತೀನಿ. ನಮ್ಮ ಸೌಮ್ಯಂಗೆ ಇದೇ ಥರ ಮದುವೆ ಆಗಬೇಕು ಅಂತ ಇತ್ತು. ಅವಳು ಫೈನಲಿ ಮಾಡಿ ತೋರಿಸಿದ್ದಾಳೆ. ಅವಳು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಅವಳಿಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡಿದ್ದಾಳೆ. ಎಲ್ಲ ಹುಡುಗಿರಿಗೂ ಅವಳು ರೋಲ್ ಮಾಡೆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಪ್ಪ ಕೂಡ ಅವರು ತೀರೋದ್ರು. ನನ್ನ ತಮ್ಮನೂ ಕೂಡ ಮಾಡಿದ್ದಾನೆ, ಇಲ್ಲ ಅಂತಲ್ಲ. ಆಲ್ಮೋಸ್ಟ್ 70% ಎಲ್ಲ ಅವಳೇ ಮಾಡ್ಕೊಂಡಿರೋದು. ನಮ್ಮ ಫ್ಯಾಮಿಲಿಯಲ್ಲೇ ಸ್ವಲ್ಪ ಜನ ಮಾತಾಡ್ತಿದ್ರು ನಮ್ಮ ಬೆನ್ನಿಂದೆ ಹಾಗೆ ಹೀಗೆ ಅಂತ. ಅವ್ರಿಗೆ ಈ ವಿಡಿಯೋ ನೋಡ್ತಿದ್ರೆ ಇವತ್ತು ಉತ್ತರ ಸಿಕ್ಕಿರುತ್ತೆ. ನನ್ನ ತಂಗಿ ಶ್ರಮಪಟ್ಟು ಕಷ್ಟಪಟ್ಟು ಅವಳು ಅಂದ್ಕೊಂಡಂಗೆ ಮದುವೆ ಆಗಿ ತೋರಿಸಿದ್ದಾಳೆ. ಇದು ನೋಡಿಕೊಂಡು ಇನ್ನೂ ಏನೇನು ಮಾತಾಡಬೇಕು ಮಾತಾಡ್ಕೊಳ್ಳಿ. ನಮ್ಮ ಚಿಕ್ಕಮ್ಮ ಸ್ವಲ್ಪ ಜನ ಹೇಳ್ತಾಯಿದ್ರು, ಆದರೆ ನನ್ನ ತಂಗಿ ಥರ ಎಲ್ಲ ಹುಡುಗಿರು ಆಗಬೇಕು ನಮ್ಮ ಫ್ಯಾಮಿಲೀಲಿ ಅಂತ. ಅದೊಂದು ಮಾತು ಸಾಕು. ಒಳ್ಳೇದು ಬಯಸೋರು ಒಬ್ಬರು ಇಬ್ಬರು ಇದ್ದರೆ ಸಾಕು, ನಾವು ಮುಂದೆ ಬರ್ತೀವಿ ಲೈಫಲ್ಲಿ. ಈ ಮೂಮೆಂಟ್ ನೋಡ್ತಾ ಇದ್ದರೆ ನಮ್ಮ ಅಪ್ಪ ಇರಬೇಕು ಅಂತ ತುಂಬ ಬೇಜಾರಾಯಿತು. ಇವಾಗ ನಮ್ಮ ಫ್ಯಾಮಿಲೀಲಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಷ್ಟೇ ಇರೋದು. 5 ಜನ ಗಂಡು ಮಕ್ಕಳಲ್ಲಿ ಇವರಿಬ್ಬರು ಇದ್ದಾರೆ. ಇವ್ರನ್ನೇ ಅಪ್ಪನ ಥರ ಅಂದ್ಕೊಂಡು ಆಶೀರ್ವಾದ ತೊಗೊಂಡು ಹೊರಟ್ಲು. ಅಪ್ಪ ಅಮ್ಮಂಗೆ ಕಷ್ಟ ಕೊಡದೆ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೊಂಡು ಏನಾದರೂ ಸಾಧನೆ ಮಾಡಿ ತೋರಿಸ್ತೀವಲ್ಲ, ಆವಾಗ ಸಿಗೋ ಸಂತೋಷ ಇನ್ಯಾವುದ್ರಲ್ಲೂ ಸಿಗಲ್ಲ. ನನ್ನ ತಂಗಿ ಮಾಡಿ ತೋರಿಸಿದ್ದಾಳೆ. ನನಗೇನೋ ಗೊತ್ತಿಲ್ಲ, ಈ ಮೂಮೆಂಟಲ್ಲಿ ಹೇಳ್ಬೇಕು ಅನಿಸ್ತು. ನೀನು ಅಚೀವ್ ಮಾಡಿದ್ಯಾ, ಹಿಂಗೆ ಮುಂದೆ ಬಾ, ಚೆನ್ನಾಗಿರೋ. ನಮ್ಮ ಮನೇಲಿ ಹೆಂಗೆ ಹೆಸರು ತೊಗೊಂಡು ಬಂದಿದ್ಯೋ ಹಂಗೆ ಗಂಡನ ಮನೇಲೂ ತೊಗೊಂಡು ಬಾ, ಎಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸೊ ಫೈನಲಿ ಆವಾಗಿಂದ ನನಗೇನು ಅಷ್ಟೊಂದು ಎಮೋಷ್ನಲ್ ಆಗಿರಲಿಲ್ಲ. ನಾನು ಇವಾಗ ಅವಳು ಹೋಗ್ತಿದ್ದಾಗ ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ನಾನು, ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಮೋಷ್ನಲ್ ಆಗಿಬಿಟ್ಟಿದ್ವಿ. ಆ್ಯಂಡ್ ಜಾಸ್ತಿ ಯಾರಾಗಿದ್ದು ಅಂದರೆ ನಮ್ಮ ಚಿಕ್ಕಪ್ಪ ಮಗ ನಿಖಿಲ್ ಅಂತ, ನೋಡಿರ್ತೀರ ಹಳೆ ವೀಡಿಯೋದಲ್ಲಿ. ನಮ್ಮಪ್ಪ ತೀರೋದಾಗಿಂತ ಪಾಪ ಅವನೇ ಜೊತೆಲಿದ್ದಿದ್ದು ನನ್ನ ತಂಗಿ ಜೊತೆ. ನಮ್ಮಮ್ಮ ನನ್ನ ಜೊತೆ ಪಾಪು ನೋಡ್ಕೊಂಡಿದ್ರು. ಅವಾಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾನೆ. ಇದುವರೆಗೂ ಅವನು ಸಖತ್ ಹಚ್ಕೊಂಡ್ಬಿಟ್ಟಿದ್ದ ಅವಳನ್ನ. ಅವನಷ್ಟು ಯಾರೂ ಒತ್ತಿಲ್ಲ ಪಾಪ, ಸಖತ್ತು ಮಿಸ್ ಮಾಡ್ಕೊಂಡ ಅವನಂತೂ. ನಾನು ಕೂಡ ಅತ್ತೆ, ಬಟ್ ನನಗಿಂತ ಎಲ್ಲರಿಗಿಂತ ಜಾಸ್ತಿ ಅವನೇ ತುಂಬ ಹತ್ತಿದ್ದು. ಬಿಕಾಸ್ ಅವನು ಯಾವಾಗಲೂ ಅವಳ ಜೊತೆನೇ ಇರ್ತಿದ್ದ ಅಲ್ವಾ, ಸಖತ್ತು ಕ್ಲೋಸ್ ಆಗಿಬಿಟ್ಟಿದ್ರು ಅವರು. ಸುಮ್ಮನೆ ಹೋಗ್ಬೇಕಾದ್ರೆ ಎಲ್ಲರಿಗೂ ಅಳು ಬರುತ್ತೆ, ಬಟ್ ಅಳಬಾರ್ದು, ಸ್ಟ್ರಾಂಗಾಗಿರಬೇಕು ಅಂತ ಎಷ್ಟೇ ಅಂದ್ಕೊಂಡ್ರೂ ಹತ್ಬಿಡ್ತೀವಿ. ಸೊ ನಾನು ಅವಳಿಗೆ ಸ್ವಲ್ಪ ಅದು ಇದು ಏನಾದರೂ ಹೇಳ್ಕೊಡ್ತಾ ಇದ್ದೆ. ನನಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಿಲ್ಲ ಆ ಮೂಮೆಂಟಲ್ಲಿ. ನಾನೊಂಥರ ಅವಾಗಿಂದನೂ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ನಾನು ಹೋಗ್ಬೇಕಾದ್ರೂ ನಾನು ಅಷ್ಟೊಂದು ಅಳುನೇ ಬಂದಿಲ್ಲ. ನನಗೇನೋ ಗೊತ್ತಿಲ್ಲ, ಬೇಡದಿರೋ ವಿಷಯಕ್ಕೆಲ್ಲ ಅಳ್ತಾ ಇರ್ತೀನಿ. ಇಂಥ ಮೂಮೆಂಟಲ್ಲಿ ನಂಗೆ ಗೊತ್ತಾಗಲ್ಲ. ಆಮೇಲೆ ನಮ್ಮ ಮನೆಗೆ ಹೋದ್ಮೇಲೆ ರಿಯಲೈಸ್ ಮಾಡ್ಕೊಂಡು ಮತ್ತೆ ಹೇಳ್ತಾ ಇರ್ತೀನಿ. ಆ ಥರ ಕ್ಯಾರೆಕ್ಟರ್ ನಂದು.
ಸೊ ಫೈನಲಿ ಹೋಗ್ಬೇಕಾದ್ರೆ ವೀಡಿಯೋ ಕ್ಯಾಪ್ಚರಿಂಗ್ ಸಿಕ್ಕಿಲ್ಲ. ನಾವು ನೋಡಿ ತುಂಬ ಅರಳ್ತಿದ್ದ ಅವನು. ಹೋದ್ಮೇಲೂ 1 ವೀಕ್ ಪಾಪ ಸಖತ್ತು ನೆನೆಸ್ಕೊಂಡು ಹೇಳ್ತಾನೆ ಇದ್ದ. ಜೊತೆಲಿದ್ದಾಗ ಆ ಥರ ಅನಿಸುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಹೊಸ ಲೈಫ್ ಸ್ಟಾರ್ಟ್ ಮಾಡಲೇಬೇಕಲ್ವಾ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ. ಆ ಮೂಮೆಂಟಲ್ಲಿ ಏನೂ ಅನಿಸಿಲ್ಲ. ಮನೆಗೆ ಬಂದಮೇಲೆ ಒಂಥರ ಖಾಲಿ ಅನಿಸ್ತಾ ಇತ್ತು. ನಾನು ಏನಾದರೂ ನಮ್ಮ ಮನೇಲಿ ಬೇಜಾರಾದರೆ ವಾರಕ್ಕೊಂದ್ಸಲ ಹೋಗ್ಬಿಡ್ತಾಯಿದ್ದೆ. ತಿಂಗ್ಳಿಗೆ 1-2 ಸಲನಾದರೂ ಹೋಗ್ತಾಯಿದ್ದೆ ಸೌಮ್ಯ ಇದ್ದಾಗ. ಇವಾಗೆಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಅವಳು ಹೋದ್ಮೇಲೆ. ಅದನ್ನೆಲ್ಲ ನೆನೆಸ್ಕೊಂಡು ಮತ್ತೆ ನನಗೊಂಥರ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗಿತ್ತು. ನಮ್ಮ ಪಾಪನೂ ಲಾಸ್ಟಲ್ಲಿ ಚಿಕ್ಕಿ ಬೇಕು ಅಮ್ಮ ಬೇಡ ಅಂತ ಹೇಳ್ತಾಯಿದ್ಲು. ಎಲ್ಲರೂ ಅವಳನ್ನೇ ನೋಡ್ತಾಯಿದ್ರು. ಪಾಪ ಅವಳು ಸಖತ್ತು ಅಳ್ತಾಯಿದ್ಲು. ಬಟ್ ಅವಳಿಗೂ ಅಭ್ಯಾಸ ಆಗಿಬಿಟ್ಟಿದೆ ಹೋಗೋದು ಬರೋದು ನಮ್ಮಮ್ಮ ಮನೆಗೆ. ಆ್ಯಂಡ್ ಎಲ್ಲರೂ ಕೂಡ ಅಷ್ಟೇ, ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮ ಅಣ್ಣಂದರು, ನಮ್ಮ ಚಿಕ್ಕಪ್ಪ ಒಬ್ಬರಿದ್ದಾರೆ, ಅವರು ಎಲ್ಲರೂ ಕೂಡ ನಿಂತ್ಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ನಿಂತ್ಕೊಂಡು ಮಾಡಿಕೊಟ್ಟಿದ್ದೀರಾ ನನ್ನ ತಂಗಿ ಮದುವೆನ ಅಂತ. ಸೊ ಇವಾಗ ನಾಳೆಗೆ ಬೇಗನೆ ನಾವು ಕಜ್ಜಾಯದ ಬುತ್ತಿ, ನಮ್ಮ ಕಡೆ ಕಜ್ಜಾಯದ ಬುತ್ತಿ ಅಂತ ಮಾಡ್ತೀವಿ. ಸೊ ಅದನ್ನು ಕೂಡ ನಮ್ಮ ದೊಡ್ಡಮ್ಮವರೆಲ್ಲ ಪಾಪ ಸೇರ್ಕೊಂಡು ಮಾಡಿಕೊಡ್ತಾಯಿದ್ದಾರೆ. ನಮ್ಮ ಅಮ್ಮಂಗೆ ಅಷ್ಟೊಂದು ಏನೂ ಗೊತ್ತಾಗಲ್ಲ. ಇವರೆಲ್ಲ ಒಂದು ವಾರಕ್ಕೆ ಮುಂಚೆನೇ ಬಂದು ನಿಂತ್ಕೊಂಡು ಮಾಡಿಕೊಟ್ರು. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕಜ್ಜಾಯದ ಬುತ್ತಿ ತಾನೆ ನಿನ್ಕೋ ಈ ಕಡೆ ಮಾಡಿ. ಏನೇನು ಮಾಡಿದೆ ನೀನು? ನಮ್ಮ ದೊಡ್ಡಮ್ಮ ನೋಡಿ ಏನು ಮಾಡ್ತಾಯಿದ್ದೆ ದೊಡ್ಡಮ್ಮ? ಕಜ್ಜಾಯಕ್ಕೆ ಎಷ್ಟು ಸೇರು? ದೊಡ್ಡಮ್ಮ ಇನ್ನೂ ಟಿವಿಗೆ ಆಂಟಿ ಏನು ಮಾಡ್ತಾ ಇದ್ದೀರಾ? ಮಾಡಿ ಅಯ್ಯೋ ಇವತ್ತು ನೋಡಿ, ಇವತ್ತಲ್ಲ ನಾಳೆ ಬಿಡು, ಗಿಫ್ಟ್ ಎಲ್ಲ ಓಪನ್ ಮಾಡೋಣ. ಇಲ್ಲೋ ಇನ್ ಪ್ರಕಾರ ಎಷ್ಟು ಬಂದಿರ್ತದೆ ಹೇಳು? ಮದುವೆ ಮನೇಲಿ ಜನ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಎಲ್ಲರೂ ಮಾಡ್ಕೊಂಡು. ನಾವಂತೂ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಇದ್ದಾಗ ಮನೇಲಂತೂ ಒಂದು ಕೆಲಸನೂ ಮಾಡಿಲ್ಲ. ಪಾಪ ಅವರೇ ಎಲ್ಲ ಮಾಡ್ಕೊತಾ ಇದ್ರು. ಸುಮ್ಮನೆ ಹಂಗೆ ಎಲ್ಲರೂ ಮಲ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡ್ತಾಯಿದ್ವಿ. ಇವಾಗ ಬಟ್ಟೆ ಕೂಡ ಎತ್ತಿರ್ತಾಯಿದ್ದೀವಿ. ರಮ್ಯ ಅವ್ರಿಗೆ ಏನು ಮಾಡ್ತಾ ಇದ್ದೀರಾ? ಸೊ ನೋಡಿ ಬಟ್ಟೆ ಎಲ್ಲ ಇವಾಗ ಮಡ್ಚಿಡ್ತಾ ಇದ್ದೀವಿ. ಈಗ ಏನಿಷ್ಟು ವೇಟ್ ಇರತ್ತವೆ, ಕೆಳಗಡೆ ಜಾರ್ತತ್ತಿದ್ದಾಗ ಸೀರೆಗೆ ಒಪ್ಪ ಹೊಸಿ ವೇಟ್ ಅದ. ಇದು ಎಷ್ಟಾರ ಹೇಳ್ಕೊ ಕೆಳಗೆ ಬರ್ತಾರದು. ಒಬ್ಬಟ್ಟಿ ಕೊಟ್ಬಿಡೋದು ಈ ಕಡೆ ನೀವು ಅಕ್ಕ. ಅಳ್ಸೋಗವಾ ಹಣ್ಣಾಗೈತಾ? ಕಲ್ಸಕ್ರೆ ಬೆಲ್ಲ ತಾನೇ ಹಾಕೋದು. ಎದು ಹೇಳ್ಬೋದಾ? ಉಪ್ಪು ಮಾಡ್ಬಿಟ್ಟಿರ ಆಮೇಲೆ ಹೋಗ್ಬಿಟ್ಟು ಏನೋ ಮಾಡಕ್ ಹೋಗಿ. ಕೊಡಿಲಿ ಹುಸಿ ನೋಡ್ತೀನಿ. ನಿಮ್ಮ ಅಪ್ಪಂಗೂ ಸೋನವರು ಮದುವೆಗೆ ಬಂದ್ಬಿಟ್ಟು ಕೆಲಸ ಮಾಡ್ಕೊತಾರೆ. ಕೆಲಸ ಮಾಡು ಅಂದ್ರೆ ಮದುವೆ ದಿನ ಕೂತ್ಕೊಬಿಡೋರು. ಅವಾಗ ಮಾಡು ಅಂತಾರೆ. ಯಾರ ಜೊತೆ ಮಾತಾಡ್ತಾ ಇದ್ಯಾ? ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಸೌಮ್ಯ ಇವಾಗ ನೋಡಿ ವಿಡಿಯೋ ಕಾಲ್ ಮಾಡಿಬಿಟ್ಟು ಅವಳಿಗೂ ಕೂಡ ತೋರಿಸ್ತಾ ಇದ್ವಿ. ಎಲ್ಲರೂ ಸೇರಿಕೊಂಡು ತಿಂಡಿ ಮಾಡ್ತಾಯಿದ್ರು. ಒಂದು 5 ಥರ ಸ್ವೀಟ್ ಮಾಡಿ ಕೊಟ್ಟು ಕಳಿಸ್ಬೇಕು. ಸೊ ಇದಾಗಿದ್ದು ಗಾಯ್ಸ್ ಇವತ್ತಿನ ವೀಡಿಯೋ. ಇನ್ನೂ ತುಂಬ ವೀಡಿಯೋಸ್ ಇದೆ, ಅದನ್ನು ಕೂಡ ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಬ್ಯೂಟಿಫುಲ್ ಸಪೋರ್ಟ್. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.